ಶ್ರೀ ನರಸಿಂಹ ದೇವಾಲಯಕ್ಕೆ ಬಂದವ್ರಿ. ನಮಸ್ಕಾರಿ ಕರ್ನಾಟಕದ ಮಂದಿಗೆ ಇವತ್ ನಾವು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಗ್ರಾಮದಲ್ಲಿರುವಂತಹ ಶ್ರೀ ನರಸಿಂಹ ದೇವಾಲಯಕ್ಕೆ ಬಂದವ್ರಿ. ದೇವಾಲಯ ಮಾತ್ರ ಬಹಳ ಪುರಾತನ ಮತ್ತು ಪವಿತ್ರ ಸ್ಥಳವಾಗಿತ್ರಿ. ಕಲ್ಲೋಳದಲ್ಲಿರುವ ಈ ದೇವಾಲಯ ಶ್ರೀ ಮಹಾವಿಷ್ಣುವಿನ ನರಸಿಂಹ ಅವತಾರದ ಆರಾಧನೆಗಾಗಿ ಪ್ರಸಿದ್ಧವಾಗಿದ್ರಿ. ಈ ದೇವಾಲಯವು ಶಿಲಾಮಯ ಕಟ್ಟಡ ಶೈಲಿಯಲ್ಲಿ ನಿರ್ಮಾಣವಾಗಿದ್ದು, ಇದರ ಗರ್ಭಗುಡಿಯಲ್ಲಿ ಶ್ರೀ ನರಸಿಂಹ ಸ್ವಾಮಿಯ ಮೂರ್ತಿ ಸ್ಥಾಪನೆ ಮಾಡಲಾಗಿದ್ರಿ. ದೇವಾಲಯದ ಸ್ಥಾಪನೆಯು ಭಕ್ತ ಪ್ರಹ್ಲಾದನ ಕಥೆಗೂ ಸಂಬಂಧವಾಗಿತ್ರಿ. ಪುರಾಣಗಳ ಪ್ರಕಾರ ಭಗವಾನ್ ವಿಷ್ಣು ನರಸಿಂಹ ಅವತಾರ ಪಡೆದು ಹಿರಣ್ಯಕಶಿಪುವನ್ನು ಸಂಹರಿಸಿದ ನಂತರ ಭಕ್ತ ಪ್ರಹ್ಲಾದನು ಹಲವೆಡೆ ದೇವಾಲಯಗಳನ್ನು ಸ್ಥಾಪಿಸಿನೆಂದು ಹೇಳಲಾಗುತ್ತಿದ್ರಿ. ಈ ಸ್ಥಳವು ಕೂಡ ಅಂತಹ ಪವಿತ್ರ ಕ್ಷೇತ್ರವೆಂದು ಭಕ್ತರು ನಂಬ್ತಾರು. ಪ್ರತಿ ವರ್ಷ ನರಸಿಂಹ ಜಯಂತಿ ಎಂದು ಸಾವಿರಾರು ಭಕ್ತರು ಈ ಕ್ಷೇತ್ರಕ್ಕೆ ಭೇಟಿ ನೀಡ್ತಾರ್ರಿ. ಈ ಕ್ಷೇತ್ರದ ಭೇಟಿ ಭಕ್ತರಿಗೆ ಶ್ರದ್ಧಾ ಮತ್ತು ಆತ್ಮ ಸಂತೋಷ ನೀಡ್ತೈತ್ರಿ. ದೇವಸ್ಥಾನದ ಅಲ್ಲೇ ಸಮೀಪ ಹನುಮಾನ್ ಮಂದಿರವನ್ನ ನೋಡ್ತವ್ರಿ. ಹನುಮಾನ್ ಮಂದಿರವನ್ನು ನೋಡಿದ ಕೂಡಲೇ ಹನುಮಂತನ ದರ್ಶನ ಪಡ್ಕೋಕ್ ಬಂದಿರ್ತವ್ರಿ. ಕಮೆಂಟ್ ಬಾಕ್ಸ್ ದಾಗ ಹನುಮಾನ್ ಭಕ್ತರು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡ್ರಿ. ನಮ್ ಲಾಗ್ ಸುಲಂಚರ ಎಲ್ಲರೂ ಲೈಕ್ ಶೇರ್ ಫಾಲೋ ಮಾಡ್ರಿ.